ನೀವೇನಾದರೂ ಒಂದು 30,000 ರೂಪಾಯಿ ರೇಂಜಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಪೋಕೋ X8 Pro 5G ಸ್ಮಾರ್ಟ್ಫೋನ್ ಇದೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ನಾವು ಫ್ಲಿಪ್ಕಾರ್ಟಿಂದ ತರಿಸಿರುವಂಥ ರೀಟೇಲ್ ಬಾಕ್ಸ್ ಇದು, ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಬರ್ತೀನಿ ಆಮೇಲೆ. ಇದ್ರ ಕೆಳಗಡೆ ನಮಗೆ 100 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ಈ ಪ್ರೈಸ್ ರೇಂಜಿಗೆ. ಕೊನೆಯದಾಗಿ ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡ್ರಪ್ಪ, ಹೆವಿ ಪ್ರೀಮಿಯಮ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಲೆವೆಲ್ ಬಿಲ್ಡನ್ನು ಕೊಡಲ್ಲ. ಕಳೆದ ವರ್ಷ ಪೋಕೋ F7 ಕೂಡ ಸಿಮಿಲರ್ ಬಿಲ್ಡಲ್ಲೇ ಬಂದಿತ್ತು. ಸಿಮಿಲರ್ ಕ್ಯಾಮ್ರಾ ಓರಿಯೆಂಟೇಷನ್ನು, ಅದು ಕೂಡ ಅಲ್ಯೂಮಿನಿಯಂ ಫ್ರೇಮ್ ಜೊತೆನೇ ಇತ್ತು. ನೋಡೋಕೆ ಅದೇ ರೀತಿ ಕಾಣುತ್ತಾ ಇತ್ತು. ಈ ಪ್ರೈಸ್ ರೇಂಜಿಗೆ ನನಗಂತೂ ಬಿಲ್ಡ್ ಕ್ವಾಲಿಟಿ, ಲುಕ್ಕು ಎಲ್ಲ ತುಂಬ ಇಂಪ್ರೆಸ್ ಮಾಡ್ತು. ಈ ಫೋನ್ 201 ಗ್ರಾಮ್ ವೆಯ್ಟ್ ಇದೆ ಮತ್ತು 8.38 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಇನ್ಗಡನ್ನು ಕೂಡ ಗ್ಲಾಸು ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸು, ಫ್ರಂಟಿನ ಸಕದ ಕಾಣ. ಫ್ರಂಟಲ್ ಸ್ಕ್ರೀನ್ ಗಾರ್ಡ್ ಅನ್ನು ಕೂಡ ಅವರೇ ಹಾಕಿದ್ದಾರೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಒಂಥರ ಡ್ಯುಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತದೆ. ಒಂಥರ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ನಮಗೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲಾಶ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಈ 2 ಕ್ಯಾಮ್ರಾಗಳ ಸುತ್ತ ಡೈನಮಿಕ್ RGB ಲೈಟ್ ನಮಗೆ ಸಿಗ್ತಾ ಇದೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಇದು ನೋಟಿಫಿಕೇಶನ್ LED ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಮ್ಯೂಸಿಕ್ ಬಂತು ಅಂತ ಅದು ಕೂಡ ಆಟೋಮೆಟಿಕ್ ಆಗಿ ಅದಕ್ಕೆ ಸಿಂಕ್ ಆಗುತ್ತೆ. ಗೇಮ್ ಆಡಬೇಕಾದ್ರೂ ಕೂಡ ನೀವು ಅದನ್ನು ಆನ್ ಮಾಡ್ಕೊಬೋದು. ಒಟ್ಟಿಗೆ ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಅನ್ಬಿಲಿಯಬಲ್ ಅಂತೀನಿ, ಆಯಿತಾ. ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಪ್ರೈಸನ್ನು ಜಾಸ್ತಿ ಮಾಡ್ತಿರ್ಬೇಕಾದ್ರೆ ಇವರು ಒಂದು ಲೆವೆಲ್ಲಿಗೆ ಒಳ್ಳೆ ಪ್ರೈಸಿಗೇನೆ ಲಾಂಚ್ ಮಾಡಿ ಸ್ಪೆಸಿಫಿಕೇಷನ್ನು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿರೋದು ನನಗೆ ಇಂಪ್ರೆಸ್ ಮಾಡ್ತು. ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಜೊತೆಗೆ ಕಂಪ್ಲೀಟ್ IP ರೇಟಿಂಗ್ ನಮಗೆ ಈ ಫೋನಲ್ಲಿ ಸಿಗ್ತದೆ. ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಟೋಟಲ್ 3 ಕಲರ್ನಲ್ಲಿ ಅವೈಲೇಬಲ್ ಇದೆ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕಣ್ಣು ಮುಚ್ಕೊಂಡು ಸಕ್ಕತ್ತಾಗಿದೆ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.59 ಇಂಚಿಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ನ ಹೊಂದಿರುವಂಥ ಅಮೂಲ್ಯ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು 3500 ನಿಟ್ಸು. HDR10+ ನಮಗೆ ಸಿಗ್ತದೆ. ಡಾಲ್ಬಿ ವಿಷನ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಕೆಲವೊಂದು ಸರ್ಟಿಫಿಕೇಶನ್ನ ಕೂಡ ಅವ್ರು ತಗೊಂಡಿದ್ದಾರೆ. ಡಿಸ್ಪ್ಲೇ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 12 GB ರ್ಯಾಮು ಮತ್ತು 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲೇಬಲ್ ಇದೆ. ಇದರಲ್ಲಿ ನಮಗೆ LPDDR5X ರ್ಯಾಮನ್ನು ಕೊಟ್ಟಿದ್ದಾರೆ ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಬೆಂಕಿ ಅಂತೀನಿ. ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ನಂಗೆ ಅನ್ನಿಸ್ತಂಗೆ ನೆಸಸರಿ ಏನಿಲ್ಲ ಅದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8500 ಅಲ್ಟ್ರಾ ಪ್ರೊಸೆಸರ್ ನಮಗೆ ಸಿಗ್ತಾ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತಲೇ ಅಂತೀನಿ. ಅಂಥದ್ದು ಬೆಂಚ್ ಮಾರ್ಕ್ ನಾವು ಚೆಕ್ ಮಾಡ್ದಂಗೆ ಸುಮಾರು 21 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡ್ತು ನಮಗೆ. 21 ಲಕ್ಷ ಈ ಬೆಲೆಗೆ ನಂಗೆ ಅನ್ನಿಸ್ತಂಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಬಹುದು. ಕಳೆದ ವರ್ಷ ಲಾಂಚ್ ಆಗಿದ್ದು ಪೋಕೋ F7 ಕೂಡ ಸಿಮಿಲರ್ ಪರ್ಫಾರ್ಮೆನ್ಸನ್ನೇ ಕೊಡುತ್ತೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡ್ಬೋದೇನೋ. ಅದು ಕೂಡ ಇದೇ ಪ್ರೈಸಿಗೆ ಲಾಂಚ್ ಆಗಿತ್ತು. ಬಟ್ ಈ ವರ್ಷ ಎಲ್ಲ ಸ್ಮಾರ್ಟ್ಫೋನ್ಗಳದ್ದು ಬೆಲೆ ಜಾಸ್ತಿ ಆಗಿರೋದ್ರಿಂದ ಮೋಸ್ಟ್ ಇದನ್ನು ಕೂಡ ಅವರು ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಮಾಡಿರಬಹುದೇನೋ. ಒಟ್ಟಿನಲ್ಲಿ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬೆಲೆ ಅಂತ ಏನು ಜಾಸ್ತಿ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಿಲ್ಲ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 6-7% ಆಯಿತು, ನಾರ್ಮಲ್ ಅದು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 51 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. 51 ಅಂದರೆ ಸ್ವಲ್ಪ ಬಿಸಿ ಫೀಲ್ ಆಗುತ್ತೆ. ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಅಷ್ಟೊಂದೇನು ಗೊತ್ತಾಗಲ್ಲ. ಒಟ್ಟಿನಲ್ಲಿ
ಬೇರೆ ಫೋನ್ಗಳು ಕೂಡ ಇದಕ್ಕಿಂತ ಜಾಸ್ತಿನೇ ಹೀಟ್ ಆಯ್ತವೆ, ಇದು ಕೂಡ ಸ್ವಲ್ಪ ಬಿಸಿ ಆಗುತ್ತೆ. ಅದು ನಂಗೆ ಅನ್ನಿಸ್ದಂಗೆ ನಾರ್ಮಲ್ 51 ಡಿಗ್ರಿ ಅಂತ. ಅಂದರೆ BGMIನಲ್ಲಿ ನಾವು ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಆಡ್ಬೋದು. ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ, ತುಂಬ ಸ್ಮೂತಾಗಿ ನಮಗೆ ಗೇಮ್ ಪ್ಲೇ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ನೀವು ವಿತೌಟ್ ಬ್ಯಾಕ್ ಕವರ್ ಆಡ್ಬೇಕಾದ್ರೆ ಲೈಟಾಗಿ ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು. ಅದು ನಂಗೆ ಅನ್ನಿಸ್ದಂಗೆ ಯಾವ ಗೇಮ್ ಮಾಡಿದ್ರು ಕೂಡ ಬಿಸಿ ಆಗೇ ಆಗುತ್ತೆ. ಇತ್ತೀಚಿನ ಗೇಮ್ಸ್ಗಳು ಹೆವಿ ಗ್ರಾಫಿಕ್ ಓರಿಯೆಂಟೆಡ್ ಇರುತ್ತೆ, ಅದರಿಂದ ಒಟ್ಟಿನಲ್ಲಿ ಆಡ್ಕೊಬೋದು, ಪ್ಲೇಯಬಲ್ ಇದೆ. ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲೂ ಆರಾಮ ಕಣ್ಣು ಮುಚ್ಕೊಂಡು ಆಡ್ಬೋದು. ಜೊತೆಗೆ ಫೋನಲ್ಲಿ ವೈಲ್ಡ್ ಬೂಸ್ಟ್ ಅಂತ ಒಂದು ಮೋಡಿದೆ, ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ. ಇದು ಪರ್ಫಾರ್ಮೆನ್ಸನ್ನು ಸ್ವಲ್ಪ ಅನೌನ್ಸ್ ಮಾಡುತ್ತೆ ಗೇಮ್ ಆಡೋ ಟೈಮಲ್ಲಿ. ಮತ್ತು 120 FPS ಗೇಮ್ ಪ್ಲೇ BGMI ಜೊತೆಗೆ ಕಾಲ್ ಆಫ್ ಡ್ಯೂಟಿ ಮತ್ತು ಆಶ್ಫಾಲ್ಟ್ 8 ಇದರಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಸೊ ಸ್ಮೂತ್ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ವೇಪರ್ ಚೇಂಬರ್ ಸಹ ಕೊಟ್ಟಿದ್ದಾರೆ. ಹೀಟ್ ಡಿಸಿಪೇಷನ್ ಒಂದು ಲೆವೆಲಿಗೆ ಆಗುತ್ತೆ. 5300 mm² ವೇಪರ್ ಚೇಂಬರ್ ಇದು. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ದಂಗೆ ಚೆನ್ನಾಗೇ ಇದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಪೋಕೋ F7 ಕ್ಯಾಮ್ರಾ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಇದು ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಇಂಪ್ರೂವ್ ಆಗಿರಬಹುದು ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಆ್ಯಕ್ಚುಲಿ ಚೆನ್ನಾಗೇ ಇದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ಬೋದು. 2 ಸೆನ್ಸಾರ್ ಇದೆ, 50 MP ಮೇನ್ ಸೆನ್ಸಾರ್, f1.5 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನು. ಇದು ಸೋನಿ IMX882 ಸೆನ್ಸಾರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಕಲರ್ಸ್ ಕೂಡ ತುಂಬ ಒಂದು ಲೆವೆಲಿಗೆ ನ್ಯಾಚುರಲ್ ಅನಿಸುತ್ತೆ, ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಟ್ ಕೂಡ ಅನ್ನಿಸ್ತು. ಒಟ್ಟಿನಲ್ಲಿ ನಾವು ಝೂಮ್ ಮಾಡಿದಾಗ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಪ್ರೋಸೆಸ್ ಮಾಡಿ ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ ಅನ್ನಿಸ್ತು. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ, ಅಂತೇನು ಕೆಡ್ತಾಗಿದೆ ಅಂತ ಅನ್ನಿಸ್ತಿಲ್ಲ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಓಕೆ. 8 MP ಆಗಿರೋದ್ರಿಂದ ಝೂಮ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಇರೋಲ್ಲ, ಬಟ್ ಸ್ಟಿಲ್ ಓಕೆ ಅಂತೀನಿ. ಕ್ಯಾಮ್ರಾ ಪೋಕೋ F7ಗಿಂತ ಬೆಟರ್ ಇರ್ಬೋದೇನೋ, ಮೋಸ್ಟ್ಲಿ ಆ ಪ್ರೋಸೆಸ್ ಮಾಡಿ ಔಟ್ಪುಟನ್ನು ಸ್ವಲ್ಪ ಅನೌನ್ಸ್ ಮಾಡಿರ್ಬೋದೇನೋ. ನನಗೇನೋ ಈ ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು. ಒಟ್ಟಿನಲ್ಲಿ ಈ ಫೋನ್ ತಗೊಳ್ಳೋರು ಕ್ಯಾಮ್ರಾ ಫಸ್ಟ್ ಆಪ್ಷನ್ ಆಗಿರೋರು ತಗೊಳಕ್ಕೆ ಹೋಗಬೇಡಿ ಆಯಿತಾ. ಕ್ಯಾಮ್ರಾಸ್ 3-4ನೇ ಆಪ್ಷನ್ ಆಗಿದ್ರೆ ಓಕೆ. ನಿಮಗೆ ಪರ್ಫಾರ್ಮೆನ್ಸ್ ಫಸ್ಟ್ ಪ್ರಿಯಾರಿಟಿ, ಡಿಸ್ಪ್ಲೇ, ಆಮೇಲೆ ಅದು ಬಿಟ್ಟರು ನಿಮಗೆ ಬಿಲ್ಡ್ ಕ್ವಾಲಿಟಿ ಅದೆಲ್ಲ ಪ್ರಿಯಾರಿಟಿ ಫಸ್ಟ್ ಇದ್ದು, ಕ್ಯಾಮ್ರಾ ಸ್ವಲ್ಪ ನೆಕ್ಸ್ಟ್ ಇದ್ದರೆ ಅಂಥವ್ರಿಗೆ ಮ್ಯಾಟ್ರ್ ಆಗೋಲ್ಲ. ಕ್ಯಾಮ್ರಾನೇ ಫಸ್ಟ್ ಪ್ರಿಯಾರಿಟಿ ಅನ್ನೋರು ಸ್ವಲ್ಪ ಯೋಚನೆ ಮಾಡಿ, ಹಂಗಂತ ಅಷ್ಟು ಕೆಡ್ದಾಗಿದೆ ಅಂತಲೂ ಕೂಡ ಅನ್ನೋದಿಲ್ಲ. ಮತ್ತು ಈ ಫೋನಲ್ಲಿ 20 MP ಸೆಲ್ಫಿ ಕ್ಯಾಮ್ರಾ ಇದೆ, ಕ್ಲಾರಿಟಿ ಚೆನ್ನಾಗಿದೆ, ಅನೌನ್ಸ್ ಮಾಡಿ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಒಂದು ಲೆವೆಲಿಗೆ ವೈಡ್ ಆಗೋ ಸಹ ಇದೆ. ಈ ಫೋನ್ನ ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ರೇರ್ ಕ್ಯಾಮ್ರಾ 4K 60 FPS ಮಾಡುತ್ತೆ. ಸ್ಟೇಬಲ್ ಆಗಿದೆ ಒಂದು ಲೆವೆಲಿಗೆ. ಮೇನ್ ಸೆನ್ಸರ್ ನಮಗೆ OIS ಇರೋದ್ರಿಂದ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಅವಶ್ಯಕತೆ ಇರುವಂಥ ಬೇಸಿಕ್ ಕ್ಯಾಮ್ರಾ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತದೆ. ಸಿಂಪಲ್ ಆಗಿದೆ. ಮತ್ತು ಟಾಸ್ಕ್ ಬಾರ್ ಎಲ್ಲ ಒಂಥರ ನಿಮಗೆ ಐಫೋನ್ ಟಾಸ್ಕ್ ಬಾರ್ ರೀತಿಯಲ್ಲೇ ಅನಿಸುತ್ತೆ. ಸೇಮ್ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡೋರೆ ಅಂತ ಗೊತ್ತಾಗ್ಬಿಡುತ್ತೆ. ಗ್ಯಾಲರಿಯಲ್ಲಿ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಎಡಿಟಿಂಗ್ ಫೀಚರ್ಗಳು ಸಿಗ್ತದೆ ಅಷ್ಟೇ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ. ಇನ್ನೂ ಸ್ವಲ್ಪ ದೊಡ್ಡದು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇವ್ರದ್ದು ಇನ್ನೊಂದು ಪೋಕೋ X8 Pro Max ಅಂತ ಇನ್ನೊಂದು ಫೋನ್ ಲಾಂಚ್ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ದೊಡ್ಡ ಬ್ಯಾಟ್ರಿ ಇದೆ. ಸೊ ಅವ್ರು ನನಗೇನು ಕಳಿಸಿಲ್ಲ, ನೀವು ಬೇಕು ಅಂದರೆ ಹೇಳಿ ಅದನ್ನು ತರಿಸ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಅದಕ್ಕೂ ಇದಕ್ಕೂ ಲುಕ್ ವೈಸ್ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ, ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ. ಅದು ಕೂಡ ಆ ಪ್ರೈಸ್ ರೇಂಜಿಗೆ, ಅದು ಲಾಂಚ್ ಆಗಿರೋದು 42,000 ರೇಂಜ್ ಇದೆ. ಆ ಪ್ರೈಸ್ ಅದು ಕೂಡ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಇದಕ್ಕಿಂತ ಬೆಟರ್ ಪ್ರೊಸೆಸರ್ ನಮ್ಗೆ ಅದರಲ್ಲಿ ಸಿಗ್ತಾ ಇದೆ. ಸೊ ನೋಡಿ, ಬೇಕು ಅಂದರೆ ಹೇಳಿ. ನಂಗೆ ಅನ್ನಿಸ್ದಂಗೆ ಆ ಫೋನು ತರಿಸಿ ಮಾಡೋದೇನು ಅವಶ್ಯಕತೆ ಇಲ್ಲ, ತುಂಬ ಏನು ಡಿಫ್ರೆನ್ಸ್ ಇಲ್ಲ ಎರಡು ಫೋನ್ಗಳ ಮಧ್ಯ. ಮತ್ತು ಬಾಕ್ಸ್ ಒಳಗೆ 100 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಸೊ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಡ್ ಚಾರ್ಜಿಂಗನ್ನು ಸಹ ನೀವು ಬೇಕಾದ್ರೆ ಮಾಡ್ಬೋದು. ಅವ್ರು ಹೇಳೋ ಪ್ರಕಾರ 5 ವರ್ಷ ನೀವು ಆರಾಮಾಗಿ ಈ ಬ್ಯಾಟ್ರಿಯನ್ನು ವಿತೌಟ್ ಡಿಗ್ರೇಡ್ ಅಲ್ಲ, ಸ್ವಲ್ಪ ಜಾಸ್ತಿ ಡಿಗ್ರೇಡ್ ಆಗಲ್ಲ ಅಂತಾರೆ 5 ವರ್ಷ. ಸೊ ಒಳ್ಳೆಯ ಸರ್ಟಿಫಿಕೇಷನ್ ಏನೋ ತೊಗೊಂಡಿದ್ದಾರೆ. ಒಟ್ಟಿನಲ್ಲಿ ಬ್ಯಾಟ್ರಿ ಓಕೆ, 6000, ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಇನ್ನು OSಗೆ ಬಂತು ಅಂತ ಅಂದರೆ ನನಗೆ ಈ ಫೋನಲ್ಲಿ ಲೀಸ್ಟ್ ಫೇವ್ರೆಟ್ ಆಗಿರುವಂಥ ವಿಷಯ ಅಂದರೆ ಈ ಫೋನಿಂದು OS. ಅದು ಬಿಟ್ಟು ಉಳಿದಿದ್ದೆಲ್ಲ ಇಷ್ಟ ಆಯಿತು ಒಂದು ಲೆವೆಲ್ಗೆ ಆಯಿತಾ. OS ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಆ್ಯಂಡ್ರಾಯ್ಡ್ 16 ಬೇಸ್ಡ್ ಶಾಮಿ ಹೈಪರ್ OS ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದ್ದಾವೆ. ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಈ OS ಮಚ್ ಬೆಟರ್. ಮುಂಚೆ ಶಾಮಿದು MI OS ಇನ್ನೂ ಕೆಟ್ಟದಾಗಿತ್ತು, ಈಗ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ಮುಂಚೆನೇ ಇತ್ತು, ಈಗಲೂ ಕೂಡ ಇದೆ. ಓಕೆ, ಮುಂಚೆಗಿಂತ ಬೆಟರ್ ಅಂತೀನಿ. ಹಂಗಂತ ಇದು ನನ್ನ ಫೇವ್ರೆಟ್ ಅಂತ ಅನ್ನೋದಿಲ್ಲ. ಈ ಫೋನ್ಗೆ ಅವರು 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಕೊಟ್ಟರೆ
ನೆಕ್ಸ್ಟ್ ಲೆವೆಲ್ಲು ಆಯಿತಾ. ನಿಧಾನ ಕೊಡ್ತಾರೆ ಶಾಮಿನವ್ರು, ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಕೊಟ್ಟರೆ ಒಳ್ಳೆಯದು. ಇನ್ನು AI ಫೀಚರಿಗೆ ಬಂತು ಅಂದರೆ ಅಂಥ ಹೆವಿ AI ಫೀಚರ್ಗಳೇನಿಲ್ಲ. ಜೆಮಿನೈ ಸರ್ಕಲ್ಡ್ ಸರ್ಚ್ ಎಲ್ಲ ಸಿಗ್ತಾ ಇದೆ, ಸಣ್ಣ ಪುಟ್ಟ ಫೀಚರ್ಸ್ ಅಷ್ಟೇ ಬಿಟ್ಟರೆ ಮೇಜರ್ AI ಫೀಚರ್ಗಳು ನಮ್ಗೆ ಇದರಲ್ಲಿಲ್ಲ ಆಯಿತಾ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಡಾಲ್ಬಿ ಅಟ್ಮೋಸನ್ನು ಇದು ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 7, ಬ್ಲೂಟೂತ್ 6 ಮತ್ತು NFC ಸಹ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲೂ ಕೂಡ ಈ ಪ್ರೈಸ್ ರೇಂಜಿಗೆ ಕಾಂಪ್ರಮೈಸ್ ಆಗಿದೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಿಲ್ಲ. ಈ ಬೆಲೆಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳೇನು ಕೊಡಲ್ಲ, ಅವ್ರು ಇದನ್ನು ಕೊಟ್ಟವ್ರೆ ಆಯಿತಾ. ತುಂಬ ಕಡಿಮೆ ಬ್ರ್ಯಾಂಡ್ಗಳು ನಂಗೆ ಅನ್ನಿಸ್ತಂಗೆ ಮೋಸ್ಟ್ಲಿ ಯಾರೋ ಕೊಡೋದೇ ಇಲ್ಲ ಅಂದ್ಕೊಳ್ಳಿ ಆಯಿತಾ. ಈ ಪ್ರೈಸ್ ಅಂದರೆ ಯಾರು ಮೆಟಾಲಿಕ್ ಫ್ರೇಮ್ ಕೊಡ್ತಾರೆ ಹೇಳಿ, ತುಂಬ ಕಡಿಮೆ ಬ್ರ್ಯಾಂಡ್ಗಳು ಕೊಡೋದು. ಮತ್ತು ಡಿಸ್ಪ್ಲೇ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲ ಫೀಚರ್ಗಳು ಕೂಡ ಈ ಬೆಲೆಗೆ ಟಾಪ್ ನಾಚ್ ಅಂತೀನಿ. OS ಒಂದು, ಬಟ್ ಅದನ್ನು ಓಕೆನಾ ಅಡ್ಜಸ್ಟ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಸ್ಮೂತಾಗಿದೆ, ಎಲ್ಲ ಸ್ಮೂತಾಗಿ ಕೆಲಸ ಮಾಡುತ್ತೆ. OS ಒಂಥರ ಹೆವಿ ಥೀಮ್ಡ್ OS ಅಂತ ಅನ್ಸುತ್ತೆ ನನಗೆ ಪರ್ಸ್ನಲಿ. ಕೆಲವು ಜನಕ್ಕೆ ನಿಮ್ಮಲ್ಲಿ ಇಷ್ಟ ಆಗ್ಬೋದೇನೋ ಆಯಿತಾ. ಸೊ ಒಟ್ಟಲ್ಲಿ ನೋಡ್ರಪ್ಪ, ಈ ಪ್ರೈಸ್ ರೇಂಜಿಗೆ ನಾನು ಹೇಳಿದ ಫೀಚರ್ಗಳಲ್ಲಿ ಎಲ್ಲ ನಿಮಗೆ ಸಾಕು ಅನಿಸಿದ್ರೆ, ನಿಮಗೆ ಇಷ್ಟ ಆಗಿದ್ರೆ ಇದೊಂದು ಆಪ್ಷನ್ ಆಗ್ಬೋದು. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನು 33,000 ರೂಪಾಯಿಗೆ ಲಾಂಚ್ ಆಗಿದೆ. 3,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟನ್ನು ಸಹ ಕೊಡ್ತಾ ಇದ್ದಾರೆ. ಅದು ಎಷ್ಟು ದಿನ ಕೊಡ್ತಾರೋ ಗೊತ್ತಿಲ್ಲ. ಸೊ ಎಫೆಕ್ಟಿವ್ ಆಗಿ 30,000 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.